ಬರ್ತಾರೆ. ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಪಾರದರ್ಶಕ ಆಡಳಿತ. ರಾಮಲಿಂಗಾರೆಡ್ಡಿ ಹೇಳಿದ್ 3 ವರ್ಷದ ಮುಂದೆ ಮುಳುಗ್ತಾ ಇರಲ್ಲ ಅಂತ. 3 ವರ್ಷದಿಂದ ಮುಳುಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜನಕ್ಕೆ ಹೇಳಿ ಇನ್ನು ಮುಳುಗ್ಸಲ್ಲ ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು. ಅಶೋಕಣ್ಣ ಮುಳುಗ್ಸಲ್ಲ ಅಂತ ಹೇಳಿದ್ರು. ಒಂದ್ ಸೆಕೆಂಡ್ ಒಂದೇ ಸೆಕೆಂಡ್. ತಾವು ಜನದ ಮುಂದೆ ಹೋಗಿಲ್ಲ ಅಂತಂದ್ರಿ, ಉಪಚುನಾವಣೆಗಳಲ್ಲಿ ಜನದ ಮುಂದೆ ಹೋದ್ವಿ, ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಹೇಗಾಗಿತ್ತು ಅಂತ ನೆನೆಸ್ಕೊಂಡ್ರೆ ಚುನಾವಣೆಗಳಲ್ಲಿ ಹೋಗಿ 3 ಉಪಚುನಾವಣೆ ಉಪಚುನಾವಣೆ ಹೇಗೆ ನಡೆಯುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ಕೊಳ್ಳಿ ನಮಗೆ ಹೇಗೆ ಜನ ನೇರವಾಗಿ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಜಯನ ಕೊಟ್ಟು ಕಡಿಮೆ ಆಗಿದೆ. ನಮ್ಮ ಸರ್ಕಾರ ಅಲ್ಲ ನಿಮ್ದು ಈಗ ನೀವು ಅಧಿಕಾರದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಎಷ್ಟು ಇದಿತ್ತು, ಈಗ ಎಷ್ಟಿದೆ? ಅಲ್ಲ ಕರ್ನಾಟಕ ರಾಜ್ಯದ ಮಾತಾಡಿ ಈಗ ಕರ್ನಾಟಕ ರಾಜ್ಯದ ನೀವು ಮಾತಾಡಿ. ಕರ್ನಾಟಕ ರಾಜ್ಯ ಅವ್ರು ಕೇಳ್ತಿರೋದೇನು? ಕರ್ನಾಟಕ ರಾಜ್ಯದ್ದು 27 ಲೋಕಸಭಾ ಚುನಾವಣೆ ಸಂಖ್ಯೆ ಎಷ್ಟಿದೆ? ಬರೀ ಉಪಚುನಾವಣೆ JDS ಹಾಗಾಗಿ 3 ಉಪಚುನಾವಣೆಗಳು. ಹಾಗಾಗಿ ನಿಜವಾದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಮತದಾರರು ನಿಜವಾದ ಪರಿಸ್ಥಿತಿ ಗೊತ್ತಿದೆ. ಹಾಗಾಗಿ ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ. ಆಗ್ಲೂ ಬೈ ಎಲೆಕ್ಷನ್ ನಾವು ಕಳೆದ ನಮ್ಮ ಸರ್ಕಾರದಲ್ಲಿ 18 ಗೆದ್ದಿದ್ದೀವಿ. ಆಯ್ತು, ಕುತ್ಕೊಂಡ್ಬಿಡಿ.